ಕ್ರ್ಯಾಂಪ್ಸ್, ಚಳಕು ಇದ್ದಕ್ಕಿದ್ದಾಗೆ ಹಿಡ್ಕೊಂಡಾಗ ಆಗೋದು. ಅದೇನಾಗೋದು ಅಂದರೆ ಇಡೀ ಮಸಲ್ ಕಂಟ್ರ್ಯಾಕ್ಟ್ ಆಗೋದಿಲ್ಲ, ಅದರ ಕೆಲವು ಫೈಬರ್ಸ್ ಕಂಟ್ರ್ಯಾಕ್ಟ್ ಆಗಿಬಿಟ್ಟು ಬಿಡಲಿಕ್ಕೆ ಕೇಳೋದಿಲ್ಲ. ಈಗ ಕಾಲಿನಲ್ಲಿ ಕ್ರ್ಯಾಂಪ್ಸ್ ಬಂತು ಅಂತಾದರೆ ತಡ್ಕೊಳ್ಳಿಕ್ಕಾಗಲ್ಲ, ನೋವು ಹೊಂದಾಣಿಸ್ಲಿಕ್ಕಾಗೋದಿಲ್ಲ. ಹಾಗೆ ಅದು ಎಲ್ಲೂ ಬರ್ಬೋದು. ಕೆಲವು ಸರ್ತಿ ಕಣ್ಣ ಬದಿ ಹಾರ್ತದೆ, ಬೆನ್ನಿನಲ್ಲಿ ಎಲ್ಲೋ ಚಳಕು ಹಾರಿದಾಗ ಆಗುತ್ತೆ. ಸಿವಿಯರ್ ಪೇಯ್ನ್ ಇರೋದಿಲ್ಲ. ಅದು ಕ್ರ್ಯಾಂಪ್ಸ್ ಆಗುವಾಗ ಸಿವಿಯರ್ ಪೇಯ್ನ್ ಇರುತ್ತೆ. ಅದು ಚಳಕು ಬಂದಾಗ ಅಷ್ಟು ಪೇಯ್ನ್ ಇರೋದಿಲ್ಲ. ಸಾಧ್ಯವಾದಷ್ಟು ಮಟ್ಟಿಗೂ ಆ ಸಮಯದಲ್ಲಿ ಆ ಭಾಗವನ್ನು ಸ್ವಲ್ಪ ಅಲ್ಲಾಡಿಸಿ ಮಸಾಜ್ ಮಾಡಿ ಕ್ಲಿಯರ್ ಮಾಡಬೇಕು. ಅದಕ್ಕೆ ಒಂದು ಕಾರಣ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂತ ಹೇಳ್ತೇವೆ. ಕ್ಯಾಲ್ಶಿಯಂ ಸಾಮಾನ್ಯವಾಗಿ ಸುಲಭವಾಗಿ ಅಬ್ಸಾರ್ಬ್ ಆಗುವುದಿಲ್ಲ. ಅದಕ್ಕೆ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗಲಿಕ್ಕೆ ಒಳ್ಳೆ ದಾರಿ ಏನಂತ ಹೇಳಿದರೆ ಬಣಪಿನ ಗೆತ್ತೆ ಹಾಲು ಕಷಾಯ. ನಮ್ಮ ಕ್ಯಾಲ್ಶಿಯಂ ಮಾತ್ರೆಗಳು ಮಾರ್ಕೆಟಲ್ಲಿ ಸಿಗುವಂಥದ್ದೆಲ್ಲ ಹೆಚ್ಚಿಂದೆಲ್ಲ ಕ್ಯಾಲ್ಶಿಯಂ ಕಾರ್ಬೋನೇಟು, ಅದು ಎಬ್ಸಾರ್ಬ್ ಆಗೋದು ಕಡಿಮೆ. ಅದನ್ನು ಆಹಾರಕ್ಕೆ ಮೊದಲು ತಿನ್ನಬೇಕು ಅಂತ ಯಾರೂ ಹೇಳುವುದಿಲ್ಲ. ಕ್ಯಾಲ್ಶಿಯಂ ತಿನ್ನಿ ಅಂತ ಬರ್ಕೊಡ್ತೇವೆ. ನೀವು ಹೋಗಿ ಏನು ಮಾಡ್ತೀರಿ, ಕ್ಯಾಲ್ಶಿಯಂ ಮಾತ್ರೆ ನುಂಗಿ ಅದರ ಮೇಲೆ ಒಂಚೂರು ಹಾಲು ಕುಡಿತೀರಿ. ಊಟ ಮಾಡಿ 2 ಮಾತ್ರೆ ನುಂಗಿ ಅದರ ಮೇಲೆ ಒಂದಿಷ್ಟು ಹಾಲು. ಅಲ್ಲಿಗೆ ಮಾತ್ರೆ ತಿನ್ನುವುದು ಒಂದೇ, ಬಿಸಾಕೋದು ಒಂದೇ. ಯಾಕೆಂದರೆ ಅದು ಒಂಚೂರು ಎಬ್ಸಾರ್ಬ್ ಆಗೋದಿಲ್ಲ. ಅದು ಹಾಲಿನೊಟ್ಟಿಗೆ ಯಾವತ್ತೂ ಚೂರು ಎಬ್ಸಾರ್ಬ್ ಆಗೋದಿಲ್ಲ. ಕ್ಯಾಲ್ಶಿಯಂ ಕಾರ್ಬೋನೇಟ್ರೇ ಎಬ್ಸಾರ್ಬ್ ಆಗೋದು ಕಮ್ಮಿ, ಅದು ಹಾಲಿನೊಟ್ಟಿಗೆ ಇನ್ನೂ ಖಂಡಿತ ಎಬ್ಸಾರ್ಬ್ ಆಗೋಲ್ಲ. ಅದು ಫುಲ್ ಸ್ಟಮಕ್ಲಲ್ಲಿ ಏನೂ ಎಬ್ಸಾರ್ಬ್ ಆಗೋದಿಲ್ಲ. ಸೊ ನೀವು ಮಾತ್ರ ಹೀಗೆ ನುಂಗುವುದು ಒಂದೇ, ಹೀಗೆ ಬಿಸಾಡೋದು ಒಂದೇ. ಅದೇ ನೀವು ಬಣಪಿನ ಗೆತ್ತೆ ಹಾಲು ಕಷಾಯ ಆದರೆ ಅದು ಹಾಲು ಕಷಾಯವೇ ಆಗಬೇಕು, ಹಾಲಲ್ಲೇ ಕಷಾಯ ಮಾಡಬೇಕು. ನೀರಲ್ಲಿ ಕಷಾಯ ಇಟ್ಟು ಬತ್ತಿಸಿ ಹಾಲು ಹಾಕಿ ಹಾಲು ಕಷಾಯ ಮಾಡಬೇಕು. ಅದರ ವಿಚಿತ್ರ. ಅದು ಈಸಿಲಿ ಎಬ್ಸಾರ್ಬೆಬಲ್, ದ ಬೆಸ್ಟ್ ಕ್ಯಾಲ್ಶಿಯಂ. ಕರಿಮತ್ತಿ ಅಥವಾ ಬಂಡ್ಪು ಮರದ ಚಕ್ಕೆಯ ಹಾಲು ಕಷಾಯ. ಈ ಮರದ ಕಾಂಡದ ಚಕ್ಕೆ 20 ಗ್ರಾಂಗಳಷ್ಟು ತೆಗೆದುಕೊಂಡು ಸ್ವಚ್ಛಗೊಳಿಸಿ ಚೆನ್ನಾಗಿ ಜಜ್ಜಿ 600 ಮಿಲಿಲೀಟರ್ ನೀರು ಹಾಕಿ ಕಷಾಯವನ್ನಿರಿಸಿ ಹದ ಬೆಂಕಿಯ ಮೇಲೆ ಕುದಿಸಿ ಬತ್ತಿಸಿ 150 ಮಿಲಿಲೀಟರ್ ಆದಾಗ 150 ಮಿಲಿಲೀಟರ್ ಹಸುವಿನ ಹಾಲು ಸೇರಿಸಿ ಕೆನೆ ಕಟ್ಟದಂತೆ ಸೌಟಿನಲ್ಲಿ ಮಗುಚುತ್ತಾ ಕಾಯಿಸಿ ಬತ್ತಿಸಿ ಪುನಃ 150 ಮಿಲಿಲೀಟರ್ಗೆ ಇಳಿಸಿ ಸೋಸಿ 1 ಚಮಚ ಕಲ್ಲು ಸಕ್ಕರೆ ಹಾಕಿ ಕರಗಿಸಿ ದಿನಕ್ಕೊಂದು ಬಾರಿ ಸೇವನೆ. ತಿಂಗಳಿಗೆ 6 ದಿವಸಗಳಂತೆ ತೆಗೆದುಕೊಳ್ಳಬಹುದು. ಎನಿವೆ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿಂದ ಬರ್ತದೆ. ಇನ್ನು ಕೆಲವೊಮ್ಮೆ ಬಹಳ ನಡೆದದ್ದರಿಂದ ಅದು ಏರುದಾರಿ ಹತ್ತಿದ್ದಕ್ಕಿಂತ ಇಳಿಯುವುದು ಕಷ್ಟ. ಮಸಲ್ಸ್ಗೆ ಸ್ಟ್ರೈನು ಹೆಚ್ಚಿಗೆ ಇಳಿಯುವಾಗ, ಹತ್ತುವಾಗ ದೇಹಕ್ಕೆ ಸುಸ್ತು, ಇಳಿಯುವಾಗ ಮಸಲ್ಸ್ಗೆ ಹಿಂಸೆ. ಆಗಿದ್ದಾಗ ಕೆಲವೊಮ್ಮೆ ನೋವು, ಸುಸ್ತು, ಕ್ರ್ಯಾಂಪ್ಸು ಎಲ್ಲವೂ ಬರ್ತದೆ. ಆಗ ನಿಂಬೆ ರಸ ಮತ್ತು ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆ ಎರಡನ್ನು ಸಮಭಾಗ ಮಿಶ್ರ ಮಾಡಿ ಚೆನ್ನಾಗಿ ಕುದಿಸಿ ಅದನ್ನು ಬಿಸಿ ಹಚ್ಚಬೇಕು. ಬಿಸಿಗೆ ಕೈ ಮುಳುಗಿಸಿ ಮತ್ತೆ ಕೈ ಸುಟ್ಟುಕೊಂಡು ನನ್ನ ಹತ್ರ ಮದ್ದಿಗೆ ಹೇಳಬೇಡಿ, ಈಗಲೇ ಹೇಳುತ್ತೇನೆ, ತಡೆಯುವಷ್ಟು ಬಿಸಿ ಅಂತ ಇಟ್ಕೊಳ್ಳಿ. ಅದು ಕ್ರಮ ಹೇಗೆ ಅಂದರೆ, ನಿಂಬೆಹಣ್ಣನ್ನು ಅಡ್ಡ ಕತ್ತರಿಸಿ ಆ ನಿಂಬೆಹಣ್ಣಿನ ತುಂಡಿಗೆ ಒಂದು ಕಡ್ಡಿ ಸಿಕ್ಕಿಸಿ ಎಣ್ಣೆ ಬಿಸಿಗಿಟ್ಟು ಅದನ್ನು ಬಿಸಿ ಎಣ್ಣೆಯಲ್ಲಿ ಮುಳುಗಿಸಿ ತೆಗೆದು ಅದರಲ್ಲಿ ಶಾಖ ಕೊಡಬೇಕು. ಇದು ಹೇಳಿದರೆ ಸುಟ್ಕೊಂಡು ಬರ್ತಾರೆ ಅಂತ ನಾನು ಅದನ್ನು ಹೀಗೆ ನಿಂಬೆ ರಸ ಮತ್ತು ತೆಂಗಿನೆಣ್ಣೆ ಒಟ್ಟು ಹಾಕಿ ಬಿಸಿ ಹಚ್ಚಿ ಅಂತ ಹೇಳ್ತಾ ಇದ್ದೇನೆ. ಭಾಳ ಹೆಲ್ಪ್ ಆಗುತ್ತೆ. ನಡೆದ ಸುಸ್ತು, ಆಯಾಸ, ನೋವು, ಕ್ರ್ಯಾಂಪ್ಸು ಎಲ್ಲಕ್ಕೂ ಇದು ಒಳ್ಳೆ ಪರಿಹಾರ. ತುಂಬ ನಡೆದು ಏರುದಾರಿ ಹತ್ತಿ ಇಳಿದು ಸುಸ್ತು, ಸ್ನಾಯು ಸೆಳೆತ, ನೋವು ಆದಾಗ ನಿಂಬೆ ರಸ ಮತ್ತು ಕೊಬ್ಬರಿ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಚೆನ್ನಾಗಿ ಕುದಿಸಿ ತಡೆಯುವಷ್ಟು ಬಿಸಿ ನೋಡಿಕೊಂಡು ನೋವಿರುವ ಕಡೆ ಹಚ್ಚಬೇಕು.
ಸಹಜವಾಗಿ ಕ್ರ್ಯಾಂಪ್ಸ್ ಬರುವಾಗ ಹಾಗೆ ಸುಮ್ಮನೆ ಬರ್ತಾ ಇದ್ದರೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂತ ಆಲೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ಅಲ್ಲದಿದ್ದರೆ ನಡೆದು ಹತ್ತಿ ಇಳಿದು ಬಂದಾಗ ಈ ಚಿಕಿತ್ಸೆಯನ್ನು ಮಾಡಬಹುದು. ಅಂದರೆ ಸುಸ್ತಿಗೆ ಆದರೆ ಇದರಲ್ಲಿ ನಿವೃತ್ತಿ ಆಗ್ತದೆ.